Hello my dear learners, I am Vinayak and I welcome you all to the Bold Learners YouTube channel. So ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಏಪ್ರಿಲ್ 5, 2025ರಂದು ನಡೆದಂತಹ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಗಣಿತ ವಿಷಯದ ಕೀ ಉತ್ತರಗಳನ್ನ ನೋಡೋಣ. ಓಕೆ, ಸೊ ಆಲ್ರೆಡಿ ನಾವು ಈ ಜನರಲ್ ನಾಲೆಜ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಭೌತಿಕ ಸಾಮರ್ಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೀ ವಿಡಿಯೋಗಳನ್ನ ಇದೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು. ಓಕೆ, ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಈಗ ನಾನು ಬಿಡಿಸುತ್ತಿರುವಂತಹ ಕ್ವಶನ್ ಪೇಪರ್ ವರ್ಷನ್ ಏನಿದೆಪ್ಪ ಅಂತಂದರೆ ಡಿ ವರ್ಷನ್. ಓಕೆ, ಸೊ ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಎ ಆಗಿರ್ಬೋದು, ಬಿ ಆಗಿರ್ಬೋದು, ಸಿ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು. ಓಕೆ, ಸೊ ಯಾವುದೇ ವರ್ಷನ್ ಇರಲಿ, ಸೊ ಅದರಲ್ಲಿ ಪ್ರಶ್ನೆಗಳು ಸೇಮ್ ಇರ್ತವೆ. ಆದರೆ ಆ ಪ್ರಶ್ನೆಗಳು ಬೇರೆ ಬೇರೆ ವರ್ಷನ್ಗಳಲ್ಲಿ ಹಿಂದೆ ಮುಂದಾಗಿ ಬಂದಿರ್ತಾವೆ. ಓಕೆ, ಮಕ್ಕಳು ಏನು ಕಾಪಿ ಮಾಡಬಾರ್ದು ಅಂಥೇಳಿ ಆ ಪ್ರಶ್ನೆಗಳು ಹಿಂದೆ ಮುಂದಾಗಿ ಇರ್ತವೆ. ಆದರೆ ಎಲ್ಲ ವರ್ಷನ್ಗಳಲ್ಲಿ ಪ್ರಶ್ನೆಗಳು ಸೇಮ್ ಇರ್ತವೆ. ಸೊ ಹಾಗಾಗಿ ಈಗ ನಾನು ಬಿಡಿಸುತ್ತಿರುವಂತಹ ಏನು ಪ್ರಶ್ನೆ ಪತ್ರಿಕೆ ಇದೆ, ಸೊ ಈ ಉತ್ತರಗಳನ್ನು ಸಹ ನಿಮ್ಮ ಉತ್ತರಗಳನ್ನ ಕಂಡುಕೊಳ್ಳಲು ನೀವು ಬಳಸ್ಬೋದು. ಓಕೆ, ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ 26ನೇ ಪ್ರಶ್ನೆ. ಓಕೆ, ಇದರಲ್ಲಿ ಗಣಿತ ವಿಷಯವನ್ನು ನಾವು ಕೀ ಉತ್ತರಗಳನ್ನ ಮಾತ್ರ ನೋಡೋಣ. ಇದರ ಮುಂದಿನ ವಿಡಿಯೋದಲ್ಲಿ ನಾನು ವಿವರಣೆಯ ವಿಡಿಯೋ ಅಂದರೆ ಎಕ್ಸ್ಪ್ಲನೇಷನ್ ಇರುವಂತಹ ವಿಡಿಯೋವನ್ನು ಸಹ ಮಾಡ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ 26ನೇ ಪ್ರಶ್ನೆ ನೋಡಿ. ಸೊ ಒಂದು ಚೌಕ ಮತ್ತು ಒಂದು ಆಯತಗಳ ವಿಸ್ತೀರ್ಣಗಳು ಸಮವಾಗಿವೆ. ಒಂದು ವೇಳೆ ಚೌಕದ ಬಾಹು 30 ಸೆಂಟಿಮೀಟರ್ ಆದರೆ ಆಯತದ ಅಗಲ 25 ಸೆಂಟಿಮೀಟರ್ಗಳಾದರೆ ನಂತರ ಆಯತದ ಉದ್ದವು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 26ನೇ ಪ್ರಶ್ನೆಗೆ 36 ಸೆಂಟಿಮೀಟರ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 27ನೇ ಪ್ರಶ್ನೆಯನ್ನು ನೋಡೋಣ. 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಓಕೆ, shopkeeper brought 2 mobile phones for 15,600 and 14,400 respectively and sold them for a total of 31,200. his loss or gain percentage is ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಗೇನ್ ಆಫ್ 4% ಅಂತೇಳಿ 4% ಲಾಭವಾಗುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ 28ನೇ ಪ್ರಶ್ನೆಯನ್ನು ನೋಡಿ. ಏನಿದೆಪ್ಪ ಅಂತಂದರೆ ಫ್ಯಾಕ್ಟ್ರಿ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಬಲ್ಬ್ಸ್ ಆ್ಯಂಡ್ 2 out of every 15 bulbs are defective. ಓಕೆ, if the factory produces 630 bulbs per day then the number of defective bulbs produced per day ಅಂತಿದೆ. ಸೊ ಇದಕ್ಕೂ ಸಹ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 84 ಅನ್ನುವಂಥದ್ದು. ಓಕೆ, ಸೊ ಈ ಕೀ ಉತ್ತರಗಳು ಅಫಿಷಿಯಲ್ ಕೀ ಉತ್ತರಗಳಲ್ಲ. ನಾವು ಹೇಳುವಂತಹ ಕೀ ಉತ್ತರಗಳು ಆಲ್ಮೋಸ್ಟ್ ಸರಿಯಾಗಿಯೇ ಇರ್ತವೆ. ಆದರೆ ಎಲ್ಲೋ ಅಲ್ಲೇ ಒಂದೊಂದು ತಪ್ಪಾಗಿದ್ದರೆ ಕ್ಷಮಿಸಿ. ಆಮೇಲೆ ಈ ಮುಂಬರುವಂತಹ ವಿಡಿಯೋಗಳಲ್ಲಿ ನಾವು ಸರಿಯಾದ ಉತ್ತರವನ್ನು ವಿವರಣೆಯೊಂದಿಗೆ ಹೇಳ್ತೀನಿ. ಓಕೆ, ಸೊ ನಾವು ಸಹ ಈಗ ಒಂದು ಅವಸರದಲ್ಲಿ ಒಂದು ನಿಮಗೆ ಬಹಳ ಬೇಗ ಆನ್ಸರ್ಗಳನ್ನ ಹೇಳಬೇಕು ಅಂಥೇಳಿ ಅಲ್ಲೋ ಇಲ್ಲೋ ಒಂದೊಂದು ತಪ್ಪಾಗಿರ್ಬೋದು. ಓಕೆ, ಸೊ ತಪ್ಪಾಗಿದ್ದರೆ ಕ್ಷಮಿಸಿ. ನೆಕ್ಸ್ಟ್ ಆಲ್ಮೋಸ್ಟ್ ಕರೆಕ್ಟೇ ಇರ್ತಾವೆ, ಆದರೂ ಅಲ್ಲೋ ಇಲ್ಲೋ ಒಂದು ತಪ್ಪಾಗಿದ್ದರೆ ಕ್ಷಮಿಸಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಮತ್ತೆ ಕರೆಕ್ಟಾಗಿ ಹೇಳ್ತೀನಿ. ಸೊ ಹಾಗಾದರೆ ನೆಕ್ಸ್ಟ್ 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಿದೆ ಅಂತಂದರೆ 138 ಡಿಗ್ರಿ ಎನ್ನುವಂಥದ್ದು. ಓಕೆ, ನೆಕ್ಸ್ಟ್ 30ನೇ ಪ್ರಶ್ನೆ. ಕೆಳಗೆ ನೀಡಿರುವ ಹೇಳಿಕೆಗಳನ್ನು ಓದಿ ಸರಿಯಾದದನ್ನು ಆರಿಸಿ ಅಂತಿದೆ. ಹೇಳಿಕೆ ಒಂದು ಚೌಕಟ್ಟಿನಲ್ಲಿ ಕರ್ಣಗಳು ಉದ್ದದಲ್ಲಿ ಸಮವಾಗಿವೆ ಮತ್ತು ಅವು ಪರಸ್ಪರ ಲಂಬವಾಗಿರುತ್ತವೆ. ಹೇಳಿಕೆ 2, ಒಂದು ರಾಂಬಸ್ನ ಕರ್ಣಗಳು ಉದ್ದದಲ್ಲಿ ಸಮನಾಗಿವೆ ಮತ್ತು ಅವು ಪರಸ್ಪರ ಲಂಬವಾಗಿರುತ್ತವೆ ಅಂತಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 30ನೇ ಪ್ರಶ್ನೆಗೆ ಆಪ್ಷನ್ 1 ನೋಡ್ರಿ. ಹೇಳಿಕೆ 1 ಮಾತ್ರ ಸರಿಯಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ 31ನೇ ಪ್ರಶ್ನೆ ನೋಡೋಣ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ 4ರಲ್ಲಿರುವಂತಹ 14 ಅನ್ನುವಂಥದ್ದು. 14 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 32ನೇ ಪ್ರಶ್ನೆಗೆ ನೋಡ್ರಿ. 32ನೇ ಪ್ರಶ್ನೆ ಏನಿದೆ ಅಂತಂದರೆ, ಓಕೆ ಡೈರೆಕ್ಟಾಗಿ ಆನ್ಸರ್ ಹೇಳಿಬಿಡ್ತೀನಿ. ಸೊ ಇದಕ್ಕೆ ಆಪ್ಷನ್ 4 12.640 ಗ್ರಾಮ್ ಅನ್ನುವಂಥದ್ದು. ಗ್ರಾಮ್ ಅಲ್ಲ, ಕೆ ಜಿ ಅನ್ನುವಂಥದ್ದು. 12.640 kg ಅನ್ನುವಂಥದ್ದು. ನೆಕ್ಸ್ಟ್ 33ನೇ ಪ್ರಶ್ನೆಯನ್ನು ನೋಡಿರಿ. 35 ಲಕೋಟೆಗಳ ಬೆಲೆ 87.50 ಪೈಸೆ ಆದರೆ
730ಕ್ಕೆ ಅಂತಹ ಎಷ್ಟು ಲಕೋಟೆಗಳನ್ನು ಖರೀದಿಸಬಹುದು ಅಂತ ಕೇಳಿದ್ದಾರೆ. ಓಕೆ, 35 ಎನ್ವಲಪ್ಸ್ ಕಾಸ್ಟ್ ಈಸ್ ದಿಸ್ ಮಚ್, ಹೌ ಮೆನಿ ಸಚ್ ಎನ್ವಲಪ್ಸ್ ಕ್ಯಾನ್ ವಿ ಬೈ ಫಾರ್ 730 ರುಪೀಸ್ ಅಂತ ಕೇಳಿದ್ದಾರೆ. ಆಪ್ಷನ್ಗಳು 126, 252, 312, 292 ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನಲ್ಲಿರುವಂತಹ 292 ಎನ್ನುವಂಥದ್ದು. ಓಕೆ, ನೆಕ್ಸ್ಟ್ ಈಗ 34ನೇ ಪ್ರಶ್ನೆಯನ್ನು ನೋಡಿರಿ. 512 ಪಡೆಯಲು 179.08 ಮತ್ತು 20.17ರ ಸಂಕಲನಕ್ಕೆ ಕೆಳಗಿನ ಯಾವುದನ್ನು ಸೇರಿಸಬೇಕು ಅಂತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ಯಲ್ಲಿರುವಂತಹ 312.75 ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 35ನೇ ಪ್ರಶ್ನೆ ನೋಡಿರಿ. ಒಂದು ಸಂಖ್ಯೆಯ 48% 120 ಆದರೆ 170%ನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇಫ್ 48% ಆಫ್ ಅ ನಂಬರ್ ಈಸ್ 120 ದೆನ್ ವಾಟ್ ಈಸ್ 170% ಆಫ್ ದ ನಂಬರ್ ಅಂತ ಕೇಳಿದ್ದಾರೆ. 400, 425, 385, 475 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ಅಲ್ಲಿರುವಂತಹ 425 ಅನ್ನುವಂಥದ್ದು. ನೆಕ್ಸ್ಟ್ 36ನೇ ಪ್ರಶ್ನೆಯನ್ನು ನೋಡೋಣ. ಸೊ 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಿದೆಪ್ಪ ಅಂತಂದರೆ 9600 ಅನ್ನುವಂಥದ್ದು. ಆಪ್ಷನ್ 3ಯಲ್ಲಿದೆ ನೋಡಿರಿ, 9600. ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆಯನ್ನು ನೋಡಿರಿ, 37ನೇ ಪ್ರಶ್ನೆಯನ್ನು ನೋಡಿ. ಸೊ ಈ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ 10 ಅನ್ನುವಂಥದ್ದು. ಓಕೆ, ಎಕ್ಸ್ನ ಬೆಲೆ 10 ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 38ನೇ ಪ್ರಶ್ನೆಯನ್ನು ನೋಡಿ. ಒಂದು ವೃತ್ತದಲ್ಲಿ 3 ವ್ಯಾಸಗಳಿಂದ ಸಮವಾದ ವಿಸ್ತೀರ್ಣಗಳಿರುವ 6 ಸೆಕ್ಟರ್ಗಳನ್ನು ಮಾಡಿದೆ. ಪ್ರತಿ ಸೆಕ್ಟರ್ನಲ್ಲಿ 2 ಪಾರ್ಶ್ವ ತ್ರಿಭುಜಗಳಿಂದ ಉಂಟಾಗುವ ಕೋನಗಳ ಅಳತೆಯು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 60 ಡಿಗ್ರಿ ಎನ್ನುವಂಥದ್ದು, ಆಪ್ಷನ್ 3. ಓಕೆ, ನೆಕ್ಸ್ಟ್ 39ನೇ ಪ್ರಶ್ನೆಯನ್ನು ನೋಡಿ. ಓಕೆ, 39ನೇ ಪ್ರಶ್ನೆ. ಅರೇಂಜ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಇದ್ದಾರೆ. ಅಸೆಂಡಿಂಗ್ ಅಂತಂದರೆ ಮೊದಲು ಸಣ್ಣದು ಬರಬೇಕು, ಆಮೇಲೆ ಮೇಲ್ಗಡೆ ಹೋಗ್ತಾ ದೊಡ್ಡದಾಗ್ತದೆ. ಓಕೆ, ಏರಿಕೆ ಕ್ರಮ ಅನ್ನುವಂಥದ್ದು. ಓಕೆ, ಆರೋಹಣ ಅಂತ ಇದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4ನೇ ಇದೆ ನೋಡಿರಿ, ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 40ನೇ ಪ್ರಶ್ನೆಯನ್ನು ನೋಡಿ. 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3ಯಲ್ಲಿರುವಂತಹ 25 ಸೆಂಟಿಮೀಟರ್. ಹಾಗೆ 41ನೇ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದ್ದಾರೆ. ಚೂಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 41ನೇದು ಆಪ್ಷನ್ 3 ಇದೆ ನೋಡಿರಿ. ಬಿ ಮತ್ತು ಡಿ ಮಾತ್ರ, ಓನ್ಲಿ ಬಿ ಆ್ಯಂಡ್ ಡಿ ಎನ್ನುವಂಥದ್ದು. ಓಕೆ, 42ನೇ ಪ್ರಶ್ನೆಯನ್ನು ನೋಡೋಣ. 42ನೇ ಪ್ರಶ್ನೆ ಏನಿದೆ ಅಂತಂದರೆ, ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂತಂದರೆ ಆಪ್ಷನ್ 2ಅಲ್ಲಿರುವಂತಹ ಎ, ಬಿ ಆ್ಯಂಡ್ ಸಿ ಆಲ್ ಹ್ಯಾವ್ ಟು ಪೇ 420 ಈಚ್ ಆ್ಯಸ್ ಸಿಂಪಲ್ ಇಂಟ್ರೆಸ್ಟ್ ಅನ್ನುವಂಥದ್ದು. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಹಾಗೆ 43ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಘನಾಭ ಪ್ರತಿ 4 ಸೆಂಟಿಮೀಟರ್ ಬಾಹುವಿನ 3 ಘನಗಳನ್ನು ಜೋಡಿಸಿ ಉಂಟಾಗುವ ಘನಾಭದ ಗಾತ್ರವು ಅಂತ ಕೇಳಿದರೆ. ಅ ಸಾಲಿಡ್ ಕ್ಯೂಬಾಯ್ಡ್ ಈಸ್ ಫಾರ್ಮ್ಡ್ ಬೈ ಜಾಯಿನಿಂಗ್ 3 ಸಾಲಿಡ್ ಕ್ಯೂಬ್ಸ್ ಆಫ್ ಸೈಡ್ 4 ಸೆಂಟಿಮೀಟರ್ ಈಚ್. ದ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಸೋ ಫಾರ್ಮ್ಡ್ ಈಸ್ ಅಂತ ಕೇಳಿದರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನಲ್ಲಿರುವಂತಹ 192 ಕ್ಯೂಬಿಕ್ ಸೆಂಟಿಮೀಟರ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 44ನೇ ಪ್ರಶ್ನೆಯನ್ನು ನೋಡಿರಿ. ಏನಿದೆ ಅಂತಂದರೆ, ಓಕೆ, ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕೊಟ್ಟಿದ್ದಾರೆ. ಸೊ ಅಸರ್ಷನ್ ಏನಿದೆ ಅಂತಂದರೆ 41 ಇಸ್ ಅ ಪ್ರೈಮ್ ನಂಬರ್ ಅಂತ ಇದೆ. ಹಾಗೆ ರೀಸನಿಂಗು ಇಟ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್ ನಂಬರ್ 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಇದೆ ನೋಡಿರಿ, ಆಪ್ಷನ್ 1. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಎಗೆ ಆರ್ ಸರಿಯಾದ ವಿವರಣೆ ಅನ್ನುವಂಥದ್ದು. ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್ ಆ್ಯಂಡ್ ಆರ್ ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಆಪ್ಷನ್ 1 ಅನ್ನೋದು ಸರಿಯಾದ ಉತ್ತರ. ಹಾಗೆ 45ನೇ ಪ್ರಶ್ನೆಯನ್ನು ನೋಡಿ. ಸೊ ಇದಕ್ಕೆ ಏನು ಚಿತ್ರದ ಸುತ್ತಳತೆಯನ್ನು ಕೇಳಿದ್ದಾರೆ. ಸೊ ಎಲ್ಲವನ್ನು ಕೂಡಿಸಿ ಬಿಟ್ಟರೆ ಆಯಿತು, ನಮಗೆ ಸರಿಯಾದ ಉತ್ತರ ಬರ್ತದೆ. ಸೊ ಎಷ್ಟು ಬರ್ತೈತಪ್ಪ ಅಂತಂದರೆ 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ 36 ಸೆಂಟಿಮೀಟರ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 45 ಆಯ್ತು. ಈಗ 46ನೇ ಪ್ರಶ್ನೆಯನ್ನು ನೋಡೋಣ. ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಓಕೆ,
ಇವುಗಳಲ್ಲಿ ಸರಿಯಾಗಿಲ್ಲ, ಯಾವುದು ಸರಿಯಾಗಿಲ್ಲ ಅಂತ ಹೇಳಬೇಕು ನೀವು. ಓಕೆ, ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ಓಕೆ, ಇಲ್ಲಿ ಏನು ಕೇಳಿದ್ದಾರೆ, ಇಲ್ಲಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ಯಾವ ಹೇಳಿಕೆಗಳು ಸರಿಯಾಗಿಲ್ಲ, ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ಓಕೆ, ಇರಲಿ, ಇದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4ರಲ್ಲಿರುವಂತಹ ಏನು ಎ, ಬಿ ಮತ್ತು ಡಿ ಮಾತ್ರ ಅನ್ನುವಂಥದ್ದು. ಎ, ಬಿ ಮತ್ತು ಡಿ ಓನ್ಲಿ ಎನ್ನುವಂಥದ್ದು. ಓಕೆ, ನೆಕ್ಸ್ಟ್ 46 ಐತಿ. ಈಗ 47ನೇ ಪ್ರಶ್ನೆ. ಇಲ್ಲಿದೆ 47ನೇ ಪ್ರಶ್ನೆ. ಸೊ ಈ 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ 3ಯಲ್ಲಿರುವಂತಹ 4 ಎಂಬುವಂಥದ್ದು. ಓಕೆ, ನೆಕ್ಸ್ಟ್ 48ನೇ ಪ್ರಶ್ನೆಯನ್ನು ನೋಡೋಣ. The least number which when divided by 25, 40 and 60 leaves 9 as the remainder in each case is ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 609 ಅನ್ನುವಂಥದ್ದು. 609 ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 49ನೇ ಪ್ರಶ್ನೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಸರಿಯಾಗಿದೆ, ಯಾವುದು ತಪ್ಪಾಗಿದೆ ಅದನ್ನೆಲ್ಲ ನೀವು ಹೇಳಬೇಕು. ಓಕೆ, ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 4ನೇದು ನೋಡಿರಿ. 2 ಹೇಳಿಕೆಗಳು ತಪ್ಪಾಗಿವೆ ಅನ್ನುವಂಥದ್ದು. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್. ಹಾಗೆ 50ನೇ ಪ್ರಶ್ನೆಯನ್ನು ನೋಡೋಣ. ಪ್ರತಿ 100 ಗ್ರಾಮ್ ಕಾಫಿಯ ಬೆಲೆ 24 ರೂಪಾಯಿ ಮತ್ತು ಪ್ರತಿ ಕೆಜಿ ಟೀನ ಬೆಲೆ ರೂಪಾಯಿ 180. ಆದರೆ ಕಾಫಿಯ ಬೆಲೆ ಮತ್ತು ಸಂಬಂಧಿತ ಟೀಯ ಬೆಲೆಗಳ ಅನುಪಾತವು. ಓಕೆ, ರೇಷಿಯೋ ರಿಲೇಟೆಡ್ ಕ್ವಶನ್ ಇದು. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3ಯಲ್ಲಿರುವಂತಹ 4:3 ಅನ್ನುವಂಥದ್ದು. ನೆಕ್ಸ್ಟ್ 51ನೇ ಪ್ರಶ್ನೆಯನ್ನು ನೋಡಿರಿ. ಸೊ 51ನೇ ಪ್ರಶ್ನೆ. ಅನಿಲ್ ಎಕ್ಸಸೈಸರ್ ಫಾರ್ 2/3 hour, ರಾಮ್ ಎಕ್ಸಸೈಸ್ ಫಾರ್ 3/4 hour, ಚೇತನ್ ಎಕ್ಸಸೈಸ್ ಫಾರ್ 1/5 hour ಆ್ಯಂಡ್ ಧರ್ಮ ಎಕ್ಸಸೈಸ್ಡ್ ಫಾರ್ 5/6 hour. ಹೂ ಎಕ್ಸಸೈಸ್ ದಿ ಮ್ಯಾಕ್ಸಿಮಮ್ ಟೈಮ್. ಓಕೆ, ಯಾರು ಹೆಚ್ಚು ಸಮಯ ವ್ಯಾಯಾಮವನ್ನು ಮಾಡಿದ್ದಾರೆ ಅಂತೇಳಿ ನೀವು ಹೇಳಬೇಕು. ಸೊ ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ 51ನೇ ಧರ್ಮ ಅನ್ನುವಂಥದ್ದು. ಧರಮ್. ಓಕೆ, ಧರಮ್ ಅನ್ನುವಂಥದ್ದು. ನೆಕ್ಸ್ಟ್ 52ನೇ ಪ್ರಶ್ನೆಯನ್ನು ನೋಡೋಣ. 52ನೇ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ 2ಅಲ್ಲಿರುವಂತಹ 3 ಸೆಂಟಿಮೀಟರ್ ಅನ್ನುವಂಥದ್ದು. ಓಕೆ, ಹಾಗೆ 53ನೇ ಪ್ರಶ್ನೆಯನ್ನು ಸಹ ನೋಡೋಣ. 5 ಅಂಕಿಯ ಒಟ್ಟು ಎಷ್ಟು ಸಂಖ್ಯೆಗಳಿವೆ? ಹೌ ಮೆನಿ 5 ಡಿಜಿಟ್ ನಂಬರ್ಸ್ ಆರ್ ದೇರ್ ಅಂತ ಕೇಳಿದ್ದಾರೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3ಯಲ್ಲಿರುವಂತಹ 90,000. ಓಕೆ, ನೆಕ್ಸ್ಟ್ 54ನೇ ಪ್ರಶ್ನೆಯನ್ನು ನೋಡೋಣ. ಈಗ ಒಂದು ಸಂಖ್ಯೆಯನ್ನು ರೋಮನ್ ಸಂಖ್ಯೆಗಳಲ್ಲಿ ಬರೆಯಲಾಗಿದೆ. ಓಕೆ, ಈ ಸಂಖ್ಯೆಯನ್ನು ಬರೆದಿದ್ದಾರೆ, ಕೆಳದಿನಕ್ಕೆ ಸಮವಾಗಿದೆ. ಓಕೆ, ಆ ನಂಬರ್ ರಿಟರ್ನ್ ಇನ್ ರೋಮನ್ ನ್ಯೂಮೆರಿಕಲ್ಸ್ ಇಷ್ಟು ಕೊಟ್ಟಿದ್ದಾರೆ, ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ಇಲ್ಲೊಂದು ರೋಮನ್ ನಂಬರ್ ಇದೆ, ಇದರಲ್ಲಿ ಒಂದು ರೋಮನ್ ನಂಬರ್ ಇದೆ, ಮೈನಸ್ ಮಾಡಿದ್ದಾರೆ, ವ್ಯತ್ಯಾಸವನ್ನು ಕಂಡುಹಿಡಬೇಕು. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 55ನೇ ಪ್ರಶ್ನೆಗೆ ನೋಡೋಣ. ಒಂದು ಕಾರು 65 km/hನ ವೇಗದಲ್ಲಿ ಚಲಿಸುತ್ತಿದೆಯಾದರೆ ಅದು ಅದೇ ವೇಗದಲ್ಲಿ 180 ನಿಮಿಷಗಳಲ್ಲಿ ಎಷ್ಟು ದೂರ ಚಲಿಸುತ್ತದೆ? ಓಕೆ, ಸಿಂಪಲ್ ಕ್ವಶನ್. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ 2ಅಲ್ಲಿರುವಂತಹ 195 ಕಿಲೋಮೀಟರ್ ಅನ್ನುವಂಥದ್ದು. ನೆಕ್ಸ್ಟ್ 56ನೇ ಪ್ರಶ್ನೆಯನ್ನು ನೋಡೋಣ. 446 ಸರಿಯಾಗಿ ರೋಮನ್ ಸಂಖ್ಯೆಯಲ್ಲಿ ಕೆಳಗಿನ ಯಾವುದು ಪ್ರತಿನಿಧಿಸುತ್ತದೆ? 446 ರೋಮನ್ ನಂಬರಲ್ಲಿ ನೀವು ಬರೀಬೇಕು. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 57ನೇ ಪ್ರಶ್ನೆಯನ್ನು ನೋಡಿರಿ. ಸುನಿತಾಳು 5 ಗಂಟೆಯಲ್ಲಿ ಒಂದು ಪುಸ್ತಕದ 5/7 ಭಾಗವನ್ನು ಓದುತ್ತಾಳೆ, ಆದರೆ 2 ಗಂಟೆಯಲ್ಲಿ ಅವಳು ಓದಬಹುದಾದ ಪುಸ್ತಕದ ಭಾಗವು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ಯಲ್ಲಿರುವಂತಹ 2/7 ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 60ನೇ ಪ್ರಶ್ನೆಯನ್ನು ನೋಡೋಣ. 58ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಒಂದು ಬೋರ್ಡ್ ಮಾಸ್ ಸಂಬಂಧಿಸಿದಂತಹ ಲೆಕ್ಕ ಇದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ಅಲ್ಲಿರುವಂತಹ 30 ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 59ನೇ ಪ್ರಶ್ನೆಯನ್ನು ನೋಡೋಣ. 2/5 ಮತ್ತು 7/8 ಮೊತ್ತದ ದಶಮಾಂಶ ರೂಪವು. ಓಕೆ, ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೇಕು ನೀವು. ಓಕೆ,
ಎಡಿಷನ್ ಮಾಡಿ ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನಲ್ಲಿರುವಂತಹ 1.275 ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 60ನೇ ಪ್ರಶ್ನೆಯನ್ನು ನೋಡಿ. ಸೊ ಇದಕ್ಕೆ ಸರಿಯಾದ ಉತ್ತರ, ಒಂದು ಶಾಲೆಗೆ 50 ಚೇರ್ಗಳು ಮತ್ತು 30 ಬ್ಲ್ಯಾಕ್ ಬೋರ್ಡ್ಗಳನ್ನು ಖರೀದಿ ಮಾಡಲಾಗಿದೆ. ಒಂದು ವೇಳೆ ಪ್ರತಿ ಚೇರ್ನ ಬೆಲೆ 1065 ಮತ್ತು ಪ್ರತಿ ಬ್ಲಾಕ್ ಬೋರ್ಡ್ನ ಬೆಲೆ ರೂಪಾಯಿ 1645 ಆದರೆ ಬಿಲ್ಲಿನ ಒಟ್ಟು ಮೊತ್ತ ಎಷ್ಟು ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನಲ್ಲಿರುವಂತಹ ಆಪ್ಷನ್ 3ನಲ್ಲಿರುವಂತಹ 1,02,600 ಅನ್ನುವಂಥದ್ದು. ನೆಕ್ಸ್ಟ್ 61ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆಪ್ಪ 61ನೇ ಪ್ರಶ್ನೆ ಅಂತಂದರೆ, ಓಕೆ, ಇದು ಸಹ ಸಿಂಪ್ಲಿಫಿಕೇಷನ್ ಮಾಡ್ಬೇಕು ನಾವಿಲ್ಲಿ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3ಯಲ್ಲಿರುವಂತಹ 2/3 ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 62ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಈಗ. ಸೊ ಇದಕ್ಕೆ ಏನು ಕೊಟ್ಟಿದ್ದಾರೆ ಅಂತಂದರೆ, ತ್ರಿಭುಜವನ್ನು ಹೆಸರಿಸಬೇಕು ನಾವು, ಕೋನಗಳನ್ನು ಆಧರಿಸಿ ತ್ರಿಭುಜವನ್ನು ಹೆಸರಿಸಿ ಅಂತಿದೆ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3ಯಲ್ಲಿರುವಂತಹ ಐಸೋಸ್ಲೆಸ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್, ಐಸೋಸ್ಲೆಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅನ್ನುವಂಥದ್ದು. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ದ್ವಿಸಮಬಾಹು ಲಂಬಕೋನ ತ್ರಿಭುಜ, ಕರೆಕ್ಟ್. 63ನೇ ಪ್ರಶ್ನೆ ನೋಡೋಣ. 63ನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ಮೈ ಮದರ್ ಸೇಸ್ ದ್ಯಾಟ್ ಇನ್ ಹರ್ ಚೈಲ್ಡ್ಹುಡ್ ದ ಪ್ರೈಸ್ ಆಫ್ ಪೆಟ್ರೋಲ್ ವಾಸ್ 15 rupees per liter. It is 72 per liter today. By what percentage the price of petrol has gone up ಅಂತ ಕೇಳಿದ್ದಾರೆ. ಓಕೆ, ಎಷ್ಟು ಪರ್ಸೆಂಟೇಜು ನಮ್ಮ ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ಅಲ್ಲಿರುವಂತಹ 380%. ಓಕೆ, ನೆಕ್ಸ್ಟ್ 64ನೇ ಪ್ರಶ್ನೆಯನ್ನು ನೋಡೋಣ. ಒಂದು ವಸ್ತುವನ್ನು 5,840 ರೂಪಾಯಿಗೆ 20% ನಷ್ಟದಲ್ಲಿ ಮಾರಾಟ ಮಾಡಲಾಗಿದೆ. ವಸ್ತುವಿನ ದರವೆಷ್ಟು? ಓಕೆ, ಲಾಭ ನಷ್ಟದ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ 7,300 ಅನ್ನುವಂಥದ್ದು. ಓಕೆ, ನಾನೀಗೇನು ಸ್ಕ್ರೀನ್ ಮೇಲೆ ಬರೆದಿದೆ ನೋಡಿರಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ನಂಬರು. ಓಕೆ, ಸೊ ಹಾಗಾದರೆ ಯಾರೆಲ್ಲ ಈ ಮುಂದೆ ಈ ಅಲ್ಪಸಂಖ್ಯಾತರ ಶಾಲೆಯ ಎಕ್ಸಾಮನ್ನು ಬರ್ತಿದ್ದಾರೆ ನೋಡಿರಿ, ಸೊ ಅವ್ರಿಗೇನಾದರೂ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಓಕೆ, ನಾವು ಆಲ್ರೆಡಿ ಈಗ ಎಕ್ಸಾಮ್ ತುಂಬ ಸಮೀಪ ಇರೋದ್ರಿಂದ 50% ಡಿಸ್ಕೌಂಟ್ ನೀಡ್ತಿದ್ದೀವಿ. ಓಕೆ, ಸೊ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಈ ಕ್ವಶನ್ಸ್ ವಿತ್ ಆನ್ಸರ್ಸ್ ಅಂದರೆ ಕೀ ಆನ್ಸರ್ ಇರುವಂತಹ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ತೀವಿ. ಓಕೆ, ಸೊ ಈ ಕೀ ಆನ್ಸರ್ ಇರುವಂತಹ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ನೀವು ಏಕೆ ಸಾಲ್ವ್ ಮಾಡಬೇಕಪ್ಪ ಅಂತಂದರೆ, ನಿಮಗೆ ಈ ಕ್ವಶನ್ಗಳು ಏನಾಗ್ತಿರ್ತಾವೆ ಅಂತಂದರೆ ರಿಪೀಟ್ ಆಗ್ತಿರ್ತಾವೆ. ಅಂದರೆ ಆ ಕ್ವಶನ್ಗಳ ಪ್ಯಾಟರ್ನ್ ರಿಪೀಟ್ ಆಗ್ತಿರ್ತಾವೆ. ಸೊ ಆ ಪ್ಯಾಟರ್ನನ್ನು ನೀವು ಒಂದು ಸಲ ತಿಳ್ಕೊಂಬಿಟ್ರೆ ನೀವು ಎಕ್ಸಾಮ್ನಲ್ಲಿ ಬಹಳ ಈಸಿಯಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲಾರದೆ ನೀವು ಆ ಒಂದು ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡ್ಬೋದು. ಓಕೆ, ಯಾಕಪ್ಪ ಅಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಆನ್ಸರ್ ಗೊತ್ತಿದ್ದರೂ ಸಹ ಕನ್ಫ್ಯೂಷನ್ ಮಾಡಿಕೊಂಡು ತಪ್ಪಾಗಿ ಉತ್ತರವನ್ನು ಹಾಕಿ ಬಂದಿರ್ತಾರೆ. ಓಕೆ, ಸೊ ಆ ಥರ ಕನ್ಫ್ಯೂಷನನ್ನು ತೆಗೆದು ಹಾಕಬೇಕಪ್ಪ ಅಂತಂದರೆ ನಾವು ಬಹಳಷ್ಟು ಮಾದರಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾಗ್ತದೆ. ಓಕೆ, ಸೊ ಹಾಗಾದರೆ ಇವುಗಳನ್ನ ಯಾರೆಲ್ಲ ತೆಗೆದುಕೊಳ್ಬೇಕಪ್ಪ ಅಂತಂದರೆ, ಯಾರದೆಲ್ಲ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಚೆನ್ನಾಗಾಗಿಲ್ವೋ, ಹಾಗೆ ಮೊರಾರ್ಜಿದು ಸರಿಯಾಗಿಲ್ವೋ, ಆಮೇಲೆ ನವೋದಯ ಎಕ್ಸಾಮ್ ಸರಿಯಾಗಿಲ್ವೋ, ನಿಮಗೆ ಸೀಟ್ ಸಿಗ್ತದೋ ಇಲ್ವೋ ಅನ್ನುವಂಥ ಡೌಟ್ ಇದೆ ನೋಡಿರಿ, ಅವರೇನಾದರೂ ಈ ಮೈನಾರಿಟಿ ಎಕ್ಸಾಮನ್ನು ಬರೀತಿದ್ರೆ ನೀವಂತೂ ಕಂಪಲ್ಸರಿಯಾಗಿ ಈ ಪ್ರಶ್ನೆಗಳನ್ನ ಬಿಡಿಸ್ಕೊಂಡು ಹೋಗಿ. ಓಕೆ, ಎಷ್ಟು ಹೆಚ್ಚು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಎಕ್ಸಾಮ್ ಆಗ್ತದೆ. ಓಕೆ, ಸೊ ಹಾಗಾದರೆ ವಿದ್ಯಾರ್ಥಿಗಳು ನೋಡ್ತಿದ್ರೆ ನಿಮ್ಮ ಪಾಲಕರಿಗೆ ಹೇಳಿ ಈ ಒಂದು ಮೆಸೇಜ್ ಮಾಡಲಿಕ್ಕೆ ಈ ಒಂದು ವಾಟ್ಸಪ್ ನಂಬರ್ಗೆ. ಓಕೆ, ಪಾಲಕರು ನೋಡ್ತಿದ್ರೆ ಓಕೆ ಅವರು ಸಹ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾವು ನಿಮಗೆ ಅತಿ ಕಡಿಮೆ ಬೆಲೆಯನ್ನು ತೆಗೆದುಕೊಂಡು, ಅಂದರೆ ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ನಮಗೆ ಫೀಯನ್ನು ಪೇ ಮಾಡಿದರೆ ನಿಮಗೆ ವಾಟ್ಸಪ್ ಮುಖಾಂತರ ಈ ಒಂದು PDF-ಗಳನ್ನ ನಾವು ಸೆಂಡ್ ಮಾಡ್ತೇವೆ. ಓಕೆ, ಸೊ ಹಾಗಾದರೆ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 65ನೇ ಪ್ರಶ್ನೆ ಅಂತಂದರೆ 65ನೇ ಪ್ರಶ್ನೆ ನೋಡೋಣ ಈಗ. ಸೊ 65ನೇ ಪ್ರಶ್ನೆ ಏನಿದೆ ಅಂತಂದರೆ, ಒಂದು ಕೋಣದ ಅಳತೆಯು ಪೂರ್ಣ ಕೋಣ ಮತ್ತು ಲಂಬ ಕೋಣದ ಅರ್ಧದ 5 ಪಟ್ಟು ಇದ್ದು ಅವುಗಳ ವ್ಯತ್ಯಾಸದ ಕೋಣದ ಹೆಸರು ಅಂತ ಕೇಳಿದ್ದಾರೆ. ಸೊ
ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟನೇದಪ್ಪ ಅಂತಂದರೆ ಅಬ್ಟ್ಯೂಸ್ ಆ್ಯಂಗಲ್ ಅನ್ನುವಂಥದ್ದು. ಆಪ್ಷನ್ 2 ಅಬ್ಟ್ಯೂಸ್ ಆ್ಯಂಗಲ್, ವಿಶಾಲ ಕೋನ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 66ನೇ ಪ್ರಶ್ನೆಯನ್ನು ನೋಡೋಣ. ಈಗ ಏನು ಕೇಳಿದಾರಪ್ಪ ಅಂತಂದರೆ, ಒಂದು ಸರಳಿನ ಉದ್ದ 15 ಮೀಟರ್ ಮತ್ತು 8 ಸೆಂಟಿಮೀಟರ್ ಆಗಿದ್ದು ಅದನ್ನು 4 ಸಮಭಾಗಗಳಾಗಿ ವಿಭಾಗಿಸಿದ್ದು ಸರಳಿನ ಪ್ರತಿ ಭಾಗದ ಉದ್ದವು. ಓಕೆ, ಸೊ ಇದರಲ್ಲಿ ಮೀಟರನ್ನು ಸೆಂಟಿಮೀಟರ್ಗಳಾಗಿ ನಿಮಗೆ ಕನ್ವರ್ಟ್ ಮಾಡೋಕ್ಕೆ ಬಂದರೆ ಈ ಒಂದು ಪ್ರಶ್ನೆ ತುಂಬ ಈಸಿ ಆಗ್ತದೆ. ಓಕೆ, ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 66ನೇದು ಆಪ್ಷನ್ 1 ಇದೆ ನೋಡಿರಿ, 3.77 ಮೀಟರ್. ಓಕೆ, ನೆಕ್ಸ್ಟ್ 67ನೇ ಪ್ರಶ್ನೆಯನ್ನು ನೋಡೋಣ. ಈಗ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ 0.009 ಪ್ಲಸ್ 9.09 ಪ್ಲಸ್ 0.9009 ಮೈನಸ್ 0.09 ಈಸ್ ಈಕ್ವಲ್ ಟು ಹೌ ಮಚ್. ಓಕೆ, ಇಲ್ಲಿ ಏನು ವಿದ್ಯಾರ್ಥಿ ಮಾಡಿದ್ದಾರೆ ಈ ಥರ ಮಾಡಬೇಕು ನೀವು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ 3 9.9099 ಅನ್ನುವಂಥದ್ದು. ಓಕೆ, 9.9099. ಓಕೆ, ನೆಕ್ಸ್ಟ್ 68ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಏನಿದೆಪ್ಪ ಅಂತಂದರೆ 68ನೇ ಪ್ರಶ್ನೆ, 40 ನಿಮಿಷಗಳಲ್ಲಿ ಒಂದು ರೈಲು 120 km/h ವೇಗ ಚಲಿಸಿ ನಿಗದಿತ ದೂರವನ್ನು ಕ್ರಮಿಸುತ್ತದೆ. ಒಂದು ವೇಳೆ ರೈಲಿನ ವೇಗವನ್ನು 150 km/hಗೆ ಹೆಚ್ಚಿಸಿದರೆ ಅದೇ ದೂರವನ್ನು ಕ್ರಮಿಸಲು ಎಷ್ಟು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ? ದೂರ ಮತ್ತು ಸಮಯ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ 68ನೇದು 8 ನಿಮಿಷಗಳು. ಎಷ್ಟಪ್ಪ ಅಂದರೆ 4ನೇ ಉತ್ತರ 8 ನಿಮಿಷಗಳು ಅನ್ನುವಂಥದ್ದು. ಹಾಗೆ 69ನೇ ಪ್ರಶ್ನೆಯನ್ನು ನೋಡೋಣ. 69ನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ಒಂದು ದ್ರವವನ್ನು 50 ಡಿಗ್ರಿ ಫ್ಯಾರನ್ಹೀಟ್ಗೆ ಕಾಯಿಸಲಾಗಿದೆ ಮತ್ತು ಮತ್ತೊಂದು ದ್ರವದ ತಾಪಮಾನವು 25 ಡಿಗ್ರಿ ಸೆಲ್ಸಿಯಸ್ ಹೀಗೆ ಇರುತ್ತದೆ. ಈ ಎರಡೂ ದ್ರವಗಳ ತಾಪಮಾನದ ವ್ಯತ್ಯಾಸವನ್ನು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೇಳಿ. ಓಕೆ, ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದರ ಆನ್ಸರ್ ಏನು ಬರ್ತಿತ್ತಪ್ಪ ಅಂತಂದರೆ 69ನೇ ಪ್ರಶ್ನೆಗೆ 15 ಡಿಗ್ರಿ ಸೆಲ್ಸಿಯಸ್ ಅನ್ನುವಂಥದ್ದು. ಅದೇ ರೀತಿಯಾಗಿ 70ನೇ ಪ್ರಶ್ನೆಯನ್ನು ನೋಡೋಣ. ಲಂಬಕೋನದ 1/5 ಪರಿಪೂರಕ ಕೋನದ ಪೂರಕ ಕೋನ ಎಷ್ಟು? ದ ಸಪ್ಲಿಮೆಂಟರಿ ಆ್ಯಂಗಲ್ ಆಫ್ ದ ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಫ್ 2 ಟೈಮ್ಸ್ ಆಫ್ 1/5 ಆಫ್ ಅ ರೈಟ್ ಆ್ಯಂಗಲ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಇದನ್ನು ನಾನು ತುಂಬ ಚೆನ್ನಾಗಿ ಸಾಲ್ವ್ ಮಾಡ್ತೇನೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 126 ಡಿಗ್ರಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 71ನೇ ಪ್ರಶ್ನೆಯನ್ನು ನೋಡಿ. ಏನಿದೆಪ್ಪ ಅಂತಂದರೆ, ಅನಿತಾ ಇನ್ವೆಸ್ಟೆಡ್ ಅ ಸರ್ಟೆನ್ ಸಮ್ ಫಾರ್ 4 years at the rate of 5% per annum and received 850 as simple interest. Sunita also invested certain sum for 6 years at the rate of 4% per annum and received 840 as a simple interest. The difference of the sum they invested is ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಒಂದು ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 71ನೇ ಪ್ರಶ್ನೆಗೆ ಆಪ್ಷನ್ 3 ನೋಡಿರಿ, 750 ಅನ್ನುವಂಥದ್ದು. ಓಕೆ, 750. ಹಾಗೆ 72ನೇ ಪ್ರಶ್ನೆಯನ್ನು ನೋಡೋಣ. 72ನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ 72ನೇ ಪ್ರಶ್ನೆ 1 ರಿಂದ 60ರವರೆಗಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳಲ್ಲಿ 3ಅನ್ನು ಏಕಮಾನ ಅಂಕಿಯಾಗಿ ಹೊಂದಿರುವ ಮೊತ್ತವು. ಓಕೆ, ಸಮ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 1 and 60 ಹ್ಯಾವಿಂಗ್ 3 as the ಯೂನಿಟ್ ಡಿಜಿಟ್ ಈಸ್ ಅಂತ ಕೇಳಿದರೆ ಆಪ್ಷನ್ಗಳು 168, 135, 129, 78 ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಲ್ಲಿರುವಂತಹ 135 ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 135 ಆಯಿತಾ? ಹಾಂ, 73ನೇ ಪ್ರಶ್ನೆಯನ್ನು ನೋಡೋಣ. ಇದರಲ್ಲಿ ನೀಡಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದದನ್ನು ಆರಿಸಿ ಅಂತ ಹೇಳಿದರೆ, ಹೇಳಿಕೆ ಒಂದು ರೇಖೆಯ 2 ತುದಿ ಬಿಂದುಗಳನ್ನು ಹೊಂದಿದೆ. ಓಕೆ, ಅ ಲೈನ್ ಹ್ಯಾಸ್ 2 ಎಂಡ್ ಪಾಯಿಂಟ್ಸ್. ಎರಡನೇ ಹೇಳಿಕೆ ನೋಡ್ರಿ, 2 ರೇಖೆಗಳು ಕತ್ತರಿಸುತ್ತವೆ ಅಥವಾ ಸಮಾನಾಂತರವಾಗಿರುತ್ತವೆ. ಓಕೆ, 2 ಲೈನ್ಸ್ ಐದರ್ ಇಂಟರ್ಸೆಕ್ಟ್ ಆರ್ ಪ್ಯಾರಲೆಲ್ ಅಂತ ಇದ್ದಾರೆ. ಸೊ ಹಾಗಾದರೆ ಈ ಒಂದು
ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಲ್ಲಿರುವಂತಹ ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅನ್ನುವಂಥದ್ದು, ಹೇಳಿಕೆ 2 ಮಾತ್ರ ಸರಿಯಾಗಿದೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 74ನೇ ಪ್ರಶ್ನೆಯನ್ನು ನೋಡ್ರಿ. ಸುನಿತಾ brought 3 whole 3/4 meter of cloth. She used 5/6 meter of cloth for kurta and 2/3 meter cloth for pyjamas for her doll. Pyjamas of her doll. The cloth left with her is ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 2 whole 1/4 ಮೀಟರ್ ಅನ್ನುವಂಥದ್ದು ಆಪ್ಷನ್ 2 ಅಲ್ಲಿದೆ ನೋಡ್ರಿ ಅದು. ಓಕೆ, ಆಪ್ಷನ್ 2 ಅಲ್ಲಿದೆ. ಸೊ ಹಾಗಾದರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 75ನೇ ಪ್ರಶ್ನೆಯನ್ನು ನೋಡೋಣ. ಸೊ 75ನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ಒಂದು ಪರೀಕ್ಷೆಯಲ್ಲಿ ಒಂದು ನಿಮಿಷ 75ನೇ ಪ್ರಶ್ನೆಯನ್ನು ನೋಡಿರಿ. ಏನಿದೆಪ್ಪ ಅಂತಂದರೆ, ಒಂದು ಪರೀಕ್ಷೆಯಲ್ಲಿ ಒಂದು ಗುಂಪಿನ 5 ಹುಡುಗರು ಮತ್ತು 7 ಹುಡುಗಿಯರಿದ್ದು ಹುಡುಗರ ಸರಾಸರಿ ಅಂಕ 12 ಮತ್ತು ಹುಡುಗಿಯರ ಸರಾಸರಿ ಅಂಕ 18 ಆಗಿವೆಯಾದರೆ ಗುಂಪಿನ ಸರಾಸರಿ ಅಂಕವು. ಇನ್ ಆನ್ ಎಕ್ಸಾಮಿನೇಷನ್ ಇನ್ ಅ ಗ್ರೂಪ್ ಆಫ್ 5 ಬಾಯ್ಸ್ ಆ್ಯಂಡ್ 7 ಗರ್ಲ್ಸ್ ದ ಅವರೇಜ್ ಮಾರ್ಕ್ಸ್ ಆಫ್ ದ ಬಾಯ್ಸ್ ಈಸ್ 12 ಆ್ಯಂಡ್ ದ ಅವರೇಜ್ ಮಾರ್ಕ್ಸ್ ಆಫ್ ದ ಗರ್ಲ್ಸ್ ಈಸ್ 18. ದ ಅವರೇಜ್ ಮಾರ್ಕ್ಸ್ ಆಫ್ ದ ಗ್ರೂಪ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ 3ರಲ್ಲಿರುವಂತಹ 15.5 ಅನ್ನುವಂಥದ್ದು. ಓಕೆ, 15.5 ಅನ್ನುವಂಥದ್ದು. ಸೊ ಆವಾಗಲೇ ನಾನು ಹೇಳ್ದಂಗೆ ಈ ಸ್ಕ್ರೀನ್ ಮೇಲೆ ಏನು ನಂಬರ್ ಇದೆ ನೋಡಿರಿ 7483445250 ಅನ್ನುವಂಥದ್ದು, ಇದು ನಮ್ಮ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ನಂಬರ್ ಆಗಿರ್ತದೆ. ಓಕೆ, ಸೊ ಯಾರ್ಯಾರಿಗೆಲ್ಲ ಈ ಅಲ್ಪಸಂಖ್ಯಾತರ ಶಾಲೆಯ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕು ನೋಡ್ರಿ, ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ PDF ಮಾಡಿ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ವಾಟ್ಸಪ್ ಮುಖಾಂತರನೇ ಸೆಂಡ್ ಮಾಡ್ತೀವಿ. ಓಕೆ, ಸೊ ಆಲ್ರೆಡಿ ಈಗ ಎಕ್ಸಾಮ್ಗಳು ತುಂಬ ಹತ್ತಿರ ಬರ್ತಿರೋದ್ರಿಂದ 50% ಡಿಸ್ಕೌಂಟ್, ಇದು ಹೆವಿ ಡಿಸ್ಕೌಂಟನ್ನು ನೀಡ್ತಿದ್ದೀವಿ. ಸೊ ಹಾಗಾಗಿ ಈ ಒಂದು ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂತಂದರೆ ಈಗ ಎಲ್ಲ ಎಕ್ಸಾಮ್ ಮುಗಿತಾ ಬಂದು ಲಾಸ್ಟ್ನೇ ಈಗಿರೋದು ಈಗ ಮೈನಾರಿಟಿ ಎಕ್ಸಾಮ್ ಒಂದೇ. ಸೊ ಆ ಒಂದು ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕು ಈ ಒಂದು ಮೊಬೈಲ್ ನಂಬರ್ ಅಥವಾ ಇದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಕ್ವಶನ್ ಪೇಪರ್ಗಳನ್ನ, ಅದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ವಿತ್ ಆನ್ಸರ್ ಸೆಂಡ್ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ಮತ್ತು ಈ ಚಾನಲ್ನಲ್ಲಿ ಈಗ ಜಸ್ಟ್ ಕೀ ಆನ್ಸರ್ಗಳನ್ನ ಹೇಳಿದ್ದೀವಿ ನಾವು. ಓಕೆ, ಇದರ ವಿವರಣೆ ಇರುವಂತಹ ವಿಡಿಯೋಗಳನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಹಾಗೆ ಮೈನಾರಿಟಿ ಸ್ಕೂಲ್ಗೆ ರಿಲೇಟೆಡ್ ಇರುವಂತಹ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್.